Hello everyone, welcome back to my channel. ಈ ವಿಡಿಯೋಲಿ ನಾವು ಮ್ಯಾಥ್ಸ್ ಮೀಲಾ ಕ್ಲಾಸ್ 5 ಚಾಪ್ಟರ್ 4 ವಿ ದ ಟ್ರಾವೆಲರ್ಸ್ ಪಾರ್ಟ್ 2 ಇದರ ಮುಂದಿನ ಭಾಗವನ್ನು ಸಾಲ್ವ್ ಮಾಡೋಣ. ಕ್ವಿಕ್ ಸಮ್ಸ್ ಆ್ಯಂಡ್ ಡಿಫ್ರೆನ್ಸಸ್, ತ್ವರಿತ ಮೊತ್ತಗಳು ಮತ್ತು ವ್ಯತ್ಯಾಸಗಳು. ಫಾಸ್ಟಾಗಿ ಕ್ವಿಕ್ಕಾಗಿ ಸಮ್ಸ್ ಮತ್ತು ಡಿಫ್ರೆನ್ಸಸ್ ಫೈಂಡ್ ಮಾಡೋದು ನಾವು ನೋಡಬೇಕು ಇಲ್ಲಿ. ಸುಕಾಂತ ಲೈಕ್ಸ್ ದ ನಂಬರ್ಸ್ 10, 100, 1000 ಆ್ಯಂಡ್ 10,000. ಸುಕಾಂತಗೆ 10, 100, 1000 ಮತ್ತು 10,000 ನಂಬರ್ಸ್ ಇಷ್ಟ ಇದೆ. He wants to figure out what number he should add to a given number such that the sum is 100 or 1000. ಅವನಿಗೆ ನಿರ್ದಿಷ್ಟ ನಂಬರ್ಗೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ ಅದು 100 ಅಥವಾ 1000 ಆಗತ್ತೆ ಅಂತ ಅವನಿಗೆ ಕಂಡುಹಿಡಿಯೋದಿದೆ. ಹೆಲ್ಪ್ ಹಿಮ್ ಫಿಲ್ ದ ಬ್ಲ್ಯಾಂಕ್ಸ್ ವಿತ್ ಅನ್ ಅಪ್ರೋಪ್ರಿಯೇಟ್ ನಂಬರ್. ಅವನಿಗೆ ಅಪ್ರೋಪ್ರಿಯೇಟ್ ನಂಬರಿಂದ ಬ್ಲ್ಯಾಂಕ್ಸನ್ನು ಫಿಲ್ ಮಾಡೋಕ್ಕೆ ಹೆಲ್ಪ್ ಮಾಡಿ. 32 ಪ್ಲಸ್ ಡ್ಯಾಶ್ ಇಸ್ ಈಕ್ವಲ್ ಟು 100. ನಾವಿಲ್ಲಿ ನೋಡ್ಬೋದು 32 ಅಲ್ಲಿ ಯೂನಿಟ್ಸ್ ಪ್ಲೇಸ್ 1 ಸ್ಪೇಸಲ್ಲಿ 2 ಇದೆ. ಈ 1 ಸ್ಪೇಸಿಗೆ ನಾವು ಏನನ್ನು ಸೇರಿಸಿದರೆ 10 ಆಗುತ್ತೆ. ಸೊ 2 ಪ್ಲಸ್ 8 ಇದು 10 ಆಗುತ್ತೆ, ಹೌದಲ್ಲ? ಸೊ 3 ಪ್ಲಸ್ 1 4 ಆಗುತ್ತೆ. ಅಂದರೆ 100 ನಾವು ರೀಚ್ ಆಗಬೇಕಾದ್ರೆ ಇನ್ನು ಎಷ್ಟು ಸೇರಿಸಬೇಕು 40ಗೆ? ಸೊ 60 ಸೇರಿಸಬೇಕು. ಇದು 60 ಪ್ಲಸ್ 40 ಈಸ್ 100. ಈಗ ಈ 60ಗೆ 8 ಸೇರಿಸಿದ್ರೆ ಎಷ್ಟಾಗತ್ತೆ? 68. ಸೊ 32 ಪ್ಲಸ್ 68 ವಿಲ್ ಮೇಕ್ 100. 59 ಪ್ಲಸ್ ಡ್ಯಾಶ್ ಇಸ್ ಈಕ್ವಲ್ ಟು 100. 59ಗೆ ಏನು ಕೂಡಿಸಿದರೆ 100 ಆಗುತ್ತೆ. ಸೊ 59 ಇದಕ್ಕೆ 1 ಸ್ಪೇಸನ್ನು 10 ಮಾಡಬೇಕಾದ್ರೆ ಒಂದನ್ನು ಕೂಡಿಸ್ಬೇಕಿಲ್ಲಿ. ಸೊ ಇದು 10, ಇದು 0 ಆಯಿತು, ಇದು 6 ಆಯಿತು. ಈಗ ನಮ್ಮಲ್ಲಿ 60 ಇದೆ. 60 ಇಂದ 100 ರೀಚ್ ಆಗೋಕ್ಕೆ ನಮ್ಗೆ ಇನ್ನೂ ಎಷ್ಟು ಬೇಕು? ಇನ್ನು ನಮಗೆ 40 ಬೇಕು. ಆವಾಗಿದು ಸಮ್ 100 ಆಗುತ್ತೆ. ಸೊ 40 ಮತ್ತು 1, 41 ಕೂಡಿಸಿದರೆ ನಮಗೆ 100 ಆಗುತ್ತೆ. 59 plus 41 gives 100. Now use this method to solve the following. 877 plus what gives 1000. ಈಗ ನಮ್ಮ ಸಮ್ 1000 ಮಾಡಬೇಕು. 1000 ಮಾಡಬೇಕಾದ್ರೆ ನಾವು 100 ಮಾಡೋಕ್ಕೆ ಯಾವ ಮೆಥಡ್ ಯೂಸ್ ಮಾಡಿದ್ವಿ ಅದೇ ಮೆಥಡನ್ನು ಯೂಸ್ ಮಾಡಬೇಕು. ಆದರೆ ಇದು ಸ್ವಲ್ಪ ಲೆಂದಿ ಆಗುತ್ತೆ. 877 ಪ್ಲಸ್ ಡ್ಯಾಶ್ ಇಸ್ ಈಕ್ವಲ್ ಟು 1000. ಸೇಮ್ ಮೆಥಡ್ 877. ಈಗ 1 ಸ್ಪೇಸನ್ನು 10 ಮಾಡಬೇಕಾದ್ರೆ ಇದನ್ನು 3 ಸೇರಿಸ್ತೀನಿ. ಸೊ ಇದು 880 ಆಯಿತು. 880 ಇದು ಬಿಡಿ. 80ಗೆ 100 ಮಾಡಬೇಕಾದ್ರೆ ಇನ್ನು ಎಷ್ಟು ಸೇರಿಸಬೇಕು? ಇದಕ್ಕೆ ಇನ್ನು 20 ಸೇರಿಸಬೇಕು. ಸೊ 900 ಆಗುತ್ತೆ. 900ಗೆ 1000 ಮಾಡಬೇಕಾದ್ರೆ ಎಷ್ಟು ಸೇರಿಸಬೇಕು? 100 ಸೇರಿಸಬೇಕು. ಸೊ ದಿಸ್ ಬಿಕಮ್ಸ್ 1000. ಅಂದರೆ ನಾವು ಏನೇನು ಸೇರಿಸಿವಿ? 100 ಮತ್ತು 20 ಮತ್ತು 3 ಅಂದರೆ 123. 877ಗೆ 123 ಅನ್ನು ಕೂಡಿದಾಗ ಸಮ್ 1000 ಆಗುತ್ತೆ. 666 ಪ್ಲಸ್ ಡ್ಯಾಶ್ ಇಸ್ ಈಕ್ವಲ್ ಟು 1000. ಸೊ 666 ಯೂನಿಟ್ಸ್ ಪ್ಲೇಸನ್ನು 10 ಮಾಡೋಣ. ಸೊ 4 ಆ್ಯಡ್ ಮಾಡ್ತೀನಿ. ಇದು 670 ಆಯಿತು. ಈಗ 70 100 ರೀಚ್ ಆಗೋಕ್ಕೆ ನಮ್ಗೆ ಎಷ್ಟು ಬೇಕು? ಇನ್ನು 30 ಬೇಕು. ಇದು 700 ಆಯಿತು. 700 1000 ಮಾಡೋಕ್ಕೆ ನಮಗಿನ್ನ ಎಷ್ಟು ಬೇಕು? ಇನ್ನು 300 ಬೇಕು. ಸೊ ದ ಆನ್ಸರ್ ಈಸ್ 334. 334. ಸೊ ಬೇಕಾದರೆ ಆ್ಯಡ್ ಮಾಡಿ ನೋಡ್ಬೋದು. 666 ಪ್ಲಸ್ 334 10 10 10 1000 ಆಗುತ್ತೆ. ಸೊ ಬಂದಿರೋ ಆನ್ಸರ್ಸ್ ಇಲ್ಲಿ ಫಿಲಪ್ ಮಾಡ್ತೀನಿ. 123 ಬಂದಿದೆ. ಇಲ್ಲಿ 334. ಅಂದರೆ ಈಗ ನಾವು ಸಮ್ಮನ್ನು 1000 ಮಾಡಿದ್ವಿ. ಈಗ ಮುಂದಿನ ಕ್ವೆಶನ್ಸಲ್ಲಿ ನಾವು ಸಮ್ 10,000 ಮಾಡಬೇಕು. 4103 ಪ್ಲಸ್ ವಾಟ್ ಗಿವ್ಸ್ 10,000. ಮತ್ತು ಮುಂದಿನ ಇನ್ನೊಂದು ಕ್ವೆಶನ್ ಏನಿದೆ? 5555 ಪ್ಲಸ್ ವಾಟ್ ವಿಲ್ ಗಿವ್ 10,000. ಅದೇ ಸೇಮ್ ಮೆಥಡ್ ಇನ್ನಷ್ಟು ಲೆಂದಿ ಆಗುತ್ತೆ. ಸೊ 4103 1 ಸ್ಪೇಸನ್ನು 10 ಮಾಡಬೇಕಾದ್ರೆ 7 ಕೂಡಿಸ್ತೀನಿ. ಇದು 1110 ಆಯಿತು. 10ಗೆ 100 ಮಾಡಬೇಕಾದರೆ 90 ಆ್ಯಡ್ ಮಾಡ್ತೀನಿ. ಇದು 4200 ಆಯಿತು. 200ಗೆ 1000 ಮಾಡಬೇಕಾದ್ರೆ 800 ಆ್ಯಡ್ ಮಾಡಬೇಕು. ಇದೆಷ್ಟಾಯಿತು? 5000 ಆಯಿತು. 5000ಗೆ ಎಷ್ಟು ಆ್ಯಡ್ ಮಾಡಿದ್ರೆ 10,000 ಆಗುತ್ತೆ? 5000ಗೆ ಇನ್ನೊಂದು 5000 ಆ್ಯಡ್ ಮಾಡಿದರೆ ಇದು 10,000 ಆಗುತ್ತೆ. ಸೊ ನಾವು ಏನೇನು ಆ್ಯಡ್ ಮಾಡಿದ್ವಿ? 5897. 5897 is the answer. 5555 ಯೂನಿಟ್ ಪ್ಲೇಸನ್ನು 10 ಮಾಡಬೇಕಾದರೆ
5ಗೆ 5 ಆ್ಯಡ್ ಮಾಡಬೇಕು. ಇದು 10 ಆಯಿತು, ಇದು 6 ಆಯಿತು, ಇದು 5, ಇದು 5. ಈಗ ನಮ್ಮಲ್ಲಿ 60 ಇದೆ. 60ಗೆ 100 ಮಾಡಬೇಕಾದ್ರೆ ಇನ್ನು 40 ಆ್ಯಡ್ ಮಾಡಬೇಕು. 5600 ಆಯಿತು. 600ಗೆ 1000 ಮಾಡಬೇಕಾದ್ರೆ 400 ಆ್ಯಡ್ ಮಾಡಬೇಕು. ಇದು 6000 ಆಯಿತು. ಈಗ 6000 10,000 ರೀಚ್ ಆಗೋಕ್ಕೆ ಇನ್ನು ನಮಗೆ 4000 ಬೇಕು. ದಿಸ್ ವಿಲ್ ಮೇಕ್ ದ ಸಮ್ 10,000. ಸೊ 4445. 4445 is the answer. ಮುಂದೆ, will this method work if the unit digit is 0? ಇಲ್ಲಿ ಯೂನಿಟ್ ಡಿಜಿಟ್ 0 ಇದ್ದಾಗ ಈ ಮೆಥಡ್ ವರ್ಕ್ ಆಗುತ್ತೇನೋ? ವಾಟ್ ಡು ಯು ಥಿಂಕ್? ವಾಟ್ ಅದರ್ ಮೆಥಡ್ಸ್ ಕ್ಯಾನ್ ಯು ಯೂಸ್ ಟು ಫೈಂಡ್ ದ ಮಿಸ್ಸಿಂಗ್ ನಂಬರ್ಸ್ ಟು ಫಿಲ್ ದ ಬ್ಲ್ಯಾಂಕ್ಸ್? ಈ ಮೆಥಡನ್ನು ಯೂನಿಟ್ ಪ್ಲೇಸಲ್ಲಿ 0 ಇದ್ರೂ ಈ ಮೆಥಡ್ ನಾವು ಫಾಲೋ ಮಾಡ್ಬೋದು. 10th ಪ್ಲೇಸನ್ನು ನಾವು 0 ಮಾಡಬೇಕು, ಯಾಕಂದರೆ ಯೂನಿಟ್ ಪ್ಲೇಸ್ ಆಲ್ರೆಡಿ 0 ಇದೆ. ಸೊ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ದಿಸ್ ಮೆಥಡ್ ಕ್ಯಾನ್ ಬಿ ಫಾಲೋಡ್. ಸೊ ಲೆಟ್ಸ್ ಕಂಟಿನ್ಯೂ. 180 ಪ್ಲಸ್ ಡ್ಯಾಶ್ ವಿಲ್ ಮೇಕ್ 1000. ಸೊ ಇದು ಡೈರೆಕ್ಟಾಗಿ ಮಾಡಿಬಿಡೋಣ. 80ಗೆ 100 ಮಾಡಬೇಕಾದ್ರೆ ಇನ್ನು 20 ಆ್ಯಡ್ ಮಾಡಬೇಕು. 20 ಆ್ಯಡ್ ಮಾಡಿದರೆ 200 ಆಗುತ್ತೆ. 200ಗೆ 1000 ಮಾಡಬೇಕಾದ್ರೆ ಇನ್ನು 800. ಸೊ 820 ಆ್ಯಡ್ ಮಾಡಿದರೆ 1000 ಆಗುತ್ತೆ. 760 ಪ್ಲಸ್ ವಾಟ್ ವಿಲ್ ಮೇಕ್ 1000. 60ಗೆ 100 ಮಾಡಬೇಕಾದ್ರೆ ಇನ್ನು 40 ಆ್ಯಡ್ ಮಾಡ್ತೀವಿ. 40 ಆ್ಯಡ್ ಮಾಡಿದರೆ ಇದು 800 ಆಗುತ್ತೆ. 800 1000 ಆಗಬೇಕಾದ್ರೆ ಇನ್ನು ನಮಗೆ 200 ಬೇಕು. ಸೊ 240. 400 ಇದು ಈಸಿ ಇದೆ. 400ಗೆ 1000 ಮಾಡಬೇಕಾದ್ರೆ ಇನ್ನು ನಾವು 600 ಆ್ಯಡ್ ಮಾಡಬೇಕು. ನೆಕ್ಸ್ಟ್, ನಮಿತಾ ಲೈಕ್ಸ್ ದ ನಂಬರ್ 9. ಶಿ ವಾಂಟ್ಸ್ ಟು ಸಬ್ಟ್ರಾಕ್ಟ್ 9 ಆರ್ 99 ಫ್ರಮ್ ಎನಿ ನಂಬರ್. ಫೈಂಡ್ ಅ ವೇ ಟು ಕ್ವಿಕ್ಲಿ ಸಬ್ಟ್ರಾಕ್ಟ್ 9 ಆರ್ 99 ಫ್ರಮ್ ಎನಿ ನಂಬರ್. ನಮಿತಾಗೆ 9 ನಂಬರ್ ಇಷ್ಟ ಇದೆ. ಅವಳು 9 ಮತ್ತು 99 ಕೊಟ್ಟ ನಂಬರಿಂದ ಸಬ್ಟ್ರಾಕ್ಟ್ ಮಾಡಬೇಕಂತಿದೆ. ನಾವು ಫೈಂಡ್ ಅ ವೇ ಟು ಕ್ವಿಕ್ಲಿ ಸಬ್ಟ್ರಾಕ್ಟ್ 9 ಆ್ಯಂಡ್ 99. 9 ಮತ್ತು 99 ಕ್ವಿಕ್ಕಾಗಿ ಸಬ್ಟ್ರಾಕ್ಟ್ ಮಾಡೋಕ್ಕೆ ಯಾವುದೇ ಒಂದು ಮೆಥಡನ್ನು ನಾವು ಮಾಡಬೇಕು. ಸೊ 67 ಮೈನಸ್ 9 ನೋಡಿ, 9 ಸಬ್ಟ್ರಾಕ್ಟ್ ಮಾಡೋ ಬದಲಿ ನಾವು 10 ಸಬ್ಟ್ರಾಕ್ಟ್ ಮಾಡ್ಬೋದು. 10 ಸಬ್ಟ್ರಾಕ್ಟ್ ಮಾಡೋದು ಈಸಿ ಆಗುತ್ತೆ. 67ಇಂದ 10 ಸಬ್ಟ್ರಾಕ್ಟ್ ಮಾಡಿದರೆ ನಮ್ಗೆ 57 ಸಿಗುತ್ತೆ. ಆದರೆ ಆ್ಯಕ್ಚುಲಿ ನಾವು 9 ಸಬ್ಟ್ರಾಕ್ಟ್ ಮಾಡಬೇಕಾಗಿತ್ತು. ನಾವು ಒಂದು ಎಕ್ಸ್ಟ್ರಾ ಸಬ್ಟ್ರಾಕ್ಟ್ ಮಾಡಿದ್ದೀವಿ. ಅದಕ್ಕೆ ಬಂದಿರೋ ಆನ್ಸರ್ಗೆ ಒಂದನ್ನು ಆ್ಯಡ್ ಮಾಡಬೇಕು. ಸೊ 67 ಮೈನಸ್ 10 ವಿಲ್ ಮೇಕ್ ಇಟ್ 57. 57ಗೆ 1 ಆ್ಯಡ್ ಮಾಡಿ, ಇದೇನಾಗುತ್ತೆ 58. 83 ಇಂದ 9 ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ 83 ಇಂದ 10 ಸಬ್ಟ್ರಾಕ್ಟ್ ಮಾಡಿ ಮೊದಲು 73 ಆಗುತ್ತೆ. ಅದು 73ಗೆ 1 ಆ್ಯಡ್ ಮಾಡಿ 74. ಇದು 134 ಪ್ಲಸ್ 1 135. 187 ಮೈನಸ್ 99. ಇಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ದೀವಿ, ಇಲ್ಲಿ 99 ಸಬ್ಟ್ರಾಕ್ಟ್ ಮಾಡಬೇಕು. 99 ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ನಾವು ಫಸ್ಟ್ 100 ಸಬ್ಟ್ರಾಕ್ಟ್ ಮಾಡೋಣ. ಸೊ ಇಲ್ಲಿ 100 ಡಿಜಿಟ್ ಚೇಂಜ್ ಆಗುತ್ತೆ. 1s ಮತ್ತು 10th ಡಿಜಿಟ್ ಹಾಗೆ ಉಳಿದಿರುತ್ತೆ. 187ಇಂದ 100 ಸಬ್ಟ್ರಾಕ್ಟ್ ಮಾಡಿದರೆ 87 ಬರುತ್ತೆ. 87ಗೆ ಇನ್ನು 1 ಆ್ಯಡ್ ಮಾಡಿ. ಸೊ ಆನ್ಸರ್ ವಿಲ್ ಬಿ 88. 247 ಮೈನಸ್ 100 ಈಸ್ 147. 147 ಪ್ಲಸ್ 1 148. 763 ಮೈನಸ್ 100 663. 664 ಪ್ಲಸ್ 1 ಮಾಡೀವಿ 6. Now use the above solutions to find answers to the following problems. Do not calculate again. ಸೊ ಇದೇ ಮೆಥಡನ್ನು ಯೂಸ್ ಮಾಡಿ ನಾವು ಕೆಳಗೆ ಕೊಟ್ಟಿರುವ ಸಮ್ಸನ್ನು ಸಾಲ್ವ್ ಮಾಡಬೇಕು. ಅಲ್ಲಿ ಮತ್ತು ಕ್ಯಾಲ್ಕುಲೇಷನ್ಸನ್ನು ನಾವು ಮಾಡಬಾರ್ದು. ಲೆಟ್ಸ್ ಸಿ. ನಮಿತಾ ವಂಡರ್ಸ್ ಇಫ್ ಶಿ ಕ್ಯಾನ್ ಗೆಟ್ 9 ಆರ್ 99 ಆಸ್ ದ ಆನ್ಸರ್ ಟು ಎನಿ ಸಬ್ಟ್ರಾಕ್ಷನ್ ಪ್ರಾಬ್ಲಮ್. ಫೈಂಡ್ ಅ ವೇ ಟು ಗೆಟ್ ದ ಡಿಸೈರ್ಡ್ ಆನ್ಸರ್. ಈಗ ನಮಿತಾಗೆ 9 ಮತ್ತು 99 ಆನ್ಸರ್ ಬರಬೇಕಂತಿದೆ ಸಬ್ಟ್ರಾಕ್ಷನಲ್ಲಿ. ನಿರ್ದಿಷ್ಟ ಸಂಖ್ಯೆಯಿಂದ ಯಾವ ಸಂಖ್ಯೆಯನ್ನು ಕಳೆದರೆ ನಮಗೆ 9 ಅಥವಾ 99 ಬರುತ್ತೆ ಅಂತ ನೋಡಬೇಕಾಗಿದೆ. 32 ಮೈನಸ್ ಡ್ಯಾಶ್ ಇಸ್ ಈಕ್ವಲ್ ಟು 9. 32 ಮೈನಸ್ ಡ್ಯಾಶ್ ಈಸ್ 9. ಇದನ್ನು ತಿಳಿಬೇಕಾದ್ರೆ ನಾವು ಹೀಗೆ ತಿಳಿಬೋದು. 10ಇಂದ ಏನನ್ನು ಕಳೆದ್ರೆ 4 ಆಗುತ್ತೆ. ಇದೆ ನಮ್ಗೆ 6 ಅಂತ. ಇದು ಆನ್ಸರ್ ಪಡಿಲಕ್ಕೆ ನಾವು ಏನು ಮಾಡ್ಬೋದು? 10ಇಂದ ನೀವು 4ಅನ್ನು ಸಬ್ಟ್ರಾಕ್ಟ್ ಮಾಡಿ 6 ಬರುತ್ತೆ. 10ಇಂದ 4ಅನ್ನು ಕಳೆದ್ರೆ 6 ಆಗುತ್ತೆ. 10ರಿಂದ 6ಅನ್ನು ಕಳೆದ್ರೆ 4 ಬರುತ್ತೆ. ಸೊ ಸೇಮ್ ವೇ ಇಲ್ಲಿ 32 ಮೈನಸ್ ಡ್ಯಾಶ್ ಇಸ್ ಈಕ್ವಲ್ ಟು 9. ನಾವು 32ಇಂದ 9ಅನ್ನು ಕಳಿಬೇಕು. ಯಾವ ಸಂಖ್ಯೆ ಬರುತ್ತೆ ಅದನ್ನು ನಾವು 32ಇಂದ ಕಳೆದ್ರೆ 9 ಆಗುತ್ತೆ. ಸೊ 32 ಮೈನಸ್ 9, ದ ಆನ್ಸರ್ ಈಸ್ 23 ಇಯರ್. ಸೊ 23 ವಿಲ್ ಬಿ ಫಿಲ್ಡ್ ಅಪ್ ದೇರ್. 56 ಮೈನಸ್ ಡ್ಯಾಶ್ ಇಸ್ ಈಕ್ವಲ್ ಟು 9. 56ಇಂದ ಏನು ಕಳೆದ್ರೆ 9 ಆಗುತ್ತೆ. 56ಇಂದ 9 ಕಳೀರಿ. ಸೊ ಇದು 47 ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ 877 ಮೈನಸ್ ಡ್ಯಾಶ್ ಇಸ್ ಈಕ್ವಲ್ ಟು 99. 877ಇಂದ 99ಅನ್ನು ನಾವು ಕಳೆಯೋಣ. 778.
666 minus dash is equal to 99. 666 ಇಂದ 99 ಅನ್ನು ಕಳೆಯಿರಿ. The answer is 567. Next, let us think and solve. Nitin likes numbers that read the same when read from left to right and from right to left. Such numbers are called palindrome numbers. ನಿತಿನ್ಗೆ ಕೆಲವೊಂದು ವಿಶೇಷ ಪ್ರಕಾರದ ನಂಬರ್ಸ್ ಇಷ್ಟ ಇದೆ. ಅಂದರೆ ಆ ನಂಬರ್ಸನ್ನು ರೈಟಿಂದ ಲೆಫ್ಟ್ಗೆ ಓದಿದ್ದು ಸೇಮೇ ಇರುತ್ತೆ ಮತ್ತು ಲೆಫ್ಟಿಂದ ರೈಟ್ಗೆ ಓದಿದ್ದು ಸೇಮೇ ಇರುತ್ತೆ. ಅಂಥ ನಂಬರ್ಸ್ಗಳನ್ನು ನಾವು ಪ್ಯಾಲಿಂಡ್ರೋಮ್ ನಂಬರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ. ದ ನಂಬರ್ಸ್ 22, 363, 404 ಆ್ಯಂಡ್ 8558 ಆರ್ ಸಮ್ ಎಕ್ಸಾಂಪಲ್ಸ್. 22 ಫ್ರಮ್ ಲೆಫ್ಟ್ ಟು ರೈಟ್ ಓದಿದ್ದು 22 ಇದೆ, ರೈಟ್ ಟು ಲೆಫ್ಟು ಇದು 22ನೇ ಆಗುತ್ತೆ. 363 ನಾವು ನೋಡ್ಬೋದು, ಇದು 3 ಡಿಜಿಟ್ ನಂಬರ್ ಇದೆ. 3 ಡಿಜಿಟ್ ನಂಬರಲ್ಲಿ ಹಂಡ್ರೆಡ್ಸ್ ಮತ್ತು ಒನ್ಸ್ ಪ್ಲೇಸ್ ಸೇಮ್ ಇದೆ ಮತ್ತು ಟೆನ್ಸ್ ಪ್ಲೇಸ್ ಬೇರೆ ಇದೆ. ನಾವು ರೈಟ್ ಟು ಲೆಫ್ಟ್ ಓದಿದ್ರು ಸೇಮೇ, ಲೆಫ್ಟ್ ಟು ರೈಟ್ ಓದಿದ್ರು ಸೇಮೇ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಎ ಪ್ಯಾಲಿಂಡ್ರೋಮ್. ಹಂಡ್ರೆಡ್ಸ್ ಮತ್ತು ಒನ್ಸ್ ಪ್ಲೇಸ್ ಸೇಮ್ ಇದೆ, ಸೆಂಟ್ರಲ್ಲಿ ಯಾವುದೇ ನಂಬರ್ ಇರಬಹುದು. ಸೊ 404 ರೈಟ್ ಟು ಲೆಫ್ಟ್ ಆಲ್ಸೋ ಇಸ್ ಸೇಮ್ ಆ್ಯಂಡ್ ಲೆಫ್ಟ್ ಟು ರೈಟ್ ಆಲ್ಸೋ ಇಟ್ ಈಸ್ ಸೇಮ್. ಒಂದು 4 ಡಿಜಿಟ್ ನಂಬರಲ್ಲಿ ಫಸ್ಟ್ ಮತ್ತು ಲಾಸ್ಟ್ ಡಿಜಿಟ್ಸ್ ಇಲ್ಲಿ ಅಂದರೆ ಥೌಸಂಡ್ಸ್ ಒನ್ಸ್ ಪ್ಲೇಸ್ ಸೇಮ್ ಇದೆ, ನಡುವಿನ 2 ನಂಬರ್ಸ್ನು ಸೇಮ್ ಆಗಿರಬೇಕಾಗತ್ತೆ, ಆವಾಗದು ಪ್ಯಾಲಿಂಡ್ರೋಮ್ ಸಂಖ್ಯೆ ಆಗುತ್ತೆ. ಸೊ ಲಿಸ್ಟ್ ಆಲ್ ಪ್ಯಾಲಿಂಡ್ರೋಮ್ ನಂಬರ್ಸ್ ಬಿಟ್ವೀನ್ 100 ಆ್ಯಂಡ್ 200. 100 ಮತ್ತು 200 ನಡುವೆ ಎಲ್ಲ ಪ್ಯಾಲಿಂಡ್ರೋಮ್ ನಂಬರ್ಸನ್ನು ಬರಿಬೇಕು. 100 ಮತ್ತು 200 ನಡುವೆ ಒಂದು ಪ್ಯಾಲಿಂಡ್ರೋಮ್ ನಂಬರ್ಸನ್ನು ನಾವು ಬರಿಬೇಕಾದ್ರೆ ಹಂಡ್ರೆಡ್ಸ್ ಮತ್ತು ಒನ್ಸ್ ಪ್ಲೇಸ್ ಸೇಮ್ ಆಗಿರಬೇಕು. ಸೊ 100 ನಂತರ 101 ನೆಕ್ಸ್ಟ್ ಪ್ಯಾಲಿಂಡ್ರೋಮ್ ಇದೆ. ಇದಾದಮೇಲೆ ಮತ್ತು ಸೆಂಟ್ರಲಿ ನಂಬರ್ಸ್ ಏನು ಬೇಕಾದ ಇರ್ಬೋದು, ಹಂಡ್ರೆಡ್ಸ್ ಮತ್ತು ಒನ್ಸ್ ಪ್ಲೇಸ್ ಸೇಮ್ ಇರಬೇಕು. ಸೊ 111, 121, 131, 141, 151, 161, 171, 181 ಆ್ಯಂಡ್ 191. ನೆಕ್ಸ್ಟ್ ಪ್ಯಾಲಿಂಡ್ರೋಮ್ ನಂಬರ್ಸ್ ಬಿಟ್ವೀನ್ 900 ಆ್ಯಂಡ್ 1200 ಬರಿಬೇಕಾದ್ರೆ 100 ಸ್ಪೇಸಲ್ಲಿ 9 ಇದೆ, 1 ಸ್ಪೇಸಲ್ಲಿನೂ ನಾವು 9 ಇಡಬೇಕು. ಸೊ 909 ವಿಲ್ ಬಿ ದ ಫಸ್ಟ್ ಪ್ಯಾಲಿಂಡ್ರೋಮ್ ನಂಬರ್ ಆಫ್ಟರ್ 900. ದೆನ್ 919 ಸೆಂಟ್ರಲಲ್ಲಿ ನಂಬರ್ ಚೇಂಜ್ ಮಾಡಿ, 929, 939, 949, 959, 969, 979, 989, 999, 1000 ಆಗಲ್ಲ. 1001. ನೆಕ್ಸ್ಟ್ 1111. ಪ್ಯಾಲಿಂಡ್ರೋಮ್ ನಂಬರ್ಸ್ ಬಿಟ್ವೀನ್ 25,000 ಆ್ಯಂಡ್ 27,000. 5 ಡಿಜಿಟ್ ನಂಬರನ್ನು ಪ್ಯಾಲಿಂಡ್ರೋಮ್ ಸಂಖ್ಯೆ ಮಾಡಬೇಕಾದ್ರೆ ನಮ್ಮಲ್ಲಿ 10,000 ಪ್ಲೇಸಲ್ಲಿ ಯಾವ ಡಿಜಿಟ್ ಇದೆ ಅದೇ ಸೇಮ್ ಡಿಜಿಟ್ 1 ಪ್ಲೇಸಲ್ಲಿ ಇರಬೇಕು ಮತ್ತು 1000 ಪ್ಲೇಸಲ್ಲಿ ಇರುವ ಡಿಜಿಟ್ 10 ಪ್ಲೇಸಲ್ಲಿ ಇರಬೇಕು. 100 ಪ್ಲೇಸಲ್ಲಿ ಬೇಕಾದ ಡಿಜಿಟ್ ಇರಬಹುದು. ಸೊ ಲೆಟ್ ಸಿ 25052. ಇದು ರೈಟ್ಲಿಂದ ಲೆಫ್ಟ್ ಓದಿದ್ರು 25052ನೇ ಇದೆ. ಸೊ ದಿಸ್ ಇಸ್ ದ ಫಸ್ಟ್ ಪ್ಯಾಲಿಂಡ್ರೋಮ್. ಏನಿದೆ ಆದಮೇಲೆ 25125, 25252, 100 ಸ್ಪೇಸ್ ಚೇಂಜ್ ಮಾಡ್ತಾ ಇದ್ದೀವಿ. 25352, 25452, 25552, 25652, 25752, 25852, 25952, 25952 ಆದಮೇಲೆ 26,000 ಆಗುತ್ತೆ. ನೆಕ್ಸ್ಟ್ 26,000ಅಲ್ಲಿ 26062, 26162, 26262, 26362, 26462, 26562, 26662, 26762, 26862, 26962. ಇದಾದ question 2. In a 3x3 grid, arrange the numbers 1 to 9 such that each row and each column has the numbers in an increasing, ಶಾರ್ಟಾಗಿ INC ಅಂತ ಬರೆದಿದ್ದಾರೆ, increasing order, and each number should be used only once. ನಾವು ಒಂದು 3x3 ಗ್ರಿಡಲ್ಲಿ 1 to 9 ನಂಬರ್ಸನ್ನು ಅರೇಂಜ್ ಮಾಡಬೇಕು ರೋಸ್ ಮತ್ತು ಕಾಲಮ್ಸಲ್ಲಿ, ಮತ್ತು ಅವುಗಳು ಎಲ್ಲ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಅರೇಂಜ್ ಆಗಿರಬೇಕು. ನಂಬರ್ಸನ್ನು ನಾವು ಒಂದೇ ಸಲ ಯೂಸ್ ಮಾಡಬೇಕು. ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರಿಬೇಕಾದ್ರೆ ಹೀಗೆ ಬರಿಬೋದು 1 2 3 ಅಂದರೆ ಇಲ್ಲಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ. 4 5 6 ಇನ್ಕ್ರೀಸಿಂಗ್ ಆರ್ಡ್ರ್ ಆಯಿತು, 7 8 9 ಇನ್ಕ್ರೀಸಿಂಗ್ ಆರ್ಡ್ರ್ ಆಯಿತು, ರೋಸಲ್ಲಿ ಇನ್ಕ್ರೀಸಿಂಗ್ ಆಯಿತು. ಈ ಕಾಲಮ್ಸಲ್ಲಿ ನೋಡೋಣ 1 4 ಆ್ಯಂಡ್ 7 ಇದು ಚಿಕ್ಕದಿದೆ, ಇನ್ಕ್ರೀಸ್ ಆಗ್ಕೋತಾ ಹೋಯಿತು. 2 5 8 ಇನ್ಕ್ರೀಸ್ ಆಯಿತು, 3 6 ಆ್ಯಂಡ್ 9 ಇದೂ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇದೆ. ನೆಕ್ಸ್ಟ್ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕಾದ್ರೆ 9 8 7 ಡಿಕ್ರೀಸ್ ಆಗ್ಕೋತಾ ಹೋಯಿತು. ಈ ರೋಲಿ ಡಿಕ್ರೀಸಿಂಗ್ ಇದೆ, 6 5 4 ಡಿಕ್ರೀಸ್ ಆಯಿತು, 3 2 1 ಇದೂ ಡಿಕ್ರೀಸ್ ಆಯಿತು. ಈ ಕಾಲಮ್ಸಲ್ಲಿ ನೋಡೋಣ 9 ದೊಡ್ಡದಾಗಿದೆ, ಅದಕ್ಕಿಂತ ಚಿಕ್ಕದು 6, ಅದಕ್ಕಿಂತ ಚಿಕ್ಕದು 3, 8 5 2 ಡಿಕ್ರೀಸ್ ಆಗ್ತಾಯಿದೆ, 7 4 ಆ್ಯಂಡ್ 1 ಡಿಕ್ರೀಸ್ ಆಗ್ತಾಯಿದೆ. ಸೊ ರೋಸ್ ಮತ್ತು ಕಾಲಮ್ಸಲ್ಲಿ ಎಲ್ಲ ನಂಬರ್ಸ್ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇವೆ. ನೆಕ್ಸ್ಟ್ ನಾವು ಫಿಲ್ ದ ಗ್ರಿಡ್ಸ್ ಬಿಲೋ ವಿತ್ ನಂಬರ್ಸ್ 1 to 9 ಬೇಸ್ಡ್ ಆನ್ ದ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಕಂಡೀಷನ್ಸ್ ಆಟ್ ಇಂಡಿಕೇಟೆಡ್ ಬಿಲೋ. ಇಲ್ಲಿ ಎಲ್ಲ ರೋಸ್ ಮತ್ತು ಕಾಲಮ್ಸಲ್ಲಿ ಇನ್ಕ್ರೀಸಿಂಗೇ ಅಥವಾ ಡಿಕ್ರೀಸಿಂಗೇ ಇರಬೇಕಂತಿಲ್ಲ, ಇಲ್ಲಿ ಚೇಂಜಸ್ ಇವೆ, ಅದರ ಪ್ರಕಾರ ನಾವು ನಂಬರ್ಸನ್ನು ಫಿಲ್ ಮಾಡಬೇಕು.
ಕಾಲಮ್ಸಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಇರಬೇಕು ಮತ್ತು ರೋಸಲ್ಲಿ ಡಿಕ್ರೀಸಿಂಗ್ ಆರ್ಡರಲ್ಲಿ ಇರಬೇಕು. ಸೊ ನಾವಿಲ್ಲಿ ನೋಡ್ತೀವಿ 3, 2, 1 ಇದು ಡಿಕ್ರೀಸಿಂಗ್ ಆರ್ಡರಲ್ಲಿದೆ. 6, 5, 4 ಡಿಕ್ರೀಸಿಂಗ್ ಆರ್ಡರ್ ಇದೆ. 9, 8, 7 ಡಿಕ್ರೀಸಿಂಗ್ ಆರ್ಡರ್ ಈ ಥರ ಬರೆದೀನಿ. 1, 2, 3, 4, 5, 6, 7, 8 ಆ್ಯಂಡ್ 9. ಸೊ ಇದು ಡಿಕ್ರೀಸಿಂಗ್ ಆರ್ಡರ್ ಇದೆ. ಈಗ ಕಾಲಮ್ಸಲ್ಲಿ ನೋಡೋಣ. ಇನ್ಕ್ರೀಸಿಂಗ್ ಆರ್ಡರ್ ಇದೇನಿಲ್ಲ. 1, 4, 7 ಇನ್ಕ್ರೀಸಿಂಗ್ ಆಯಿತು. 2, 5 ಆ್ಯಂಡ್ 8 ಇನ್ಕ್ರೀಸಿಂಗ್. 3, 6 ಆ್ಯಂಡ್ 9 ಇನ್ಕ್ರೀಸಿಂಗ್ ಆಯಿತು. ಇದಕ್ಕೆ ಫಿಲ್ ಮಾಡೋಕ್ಕೆ ಯಾವುದೇ ಒಂದು ಪರ್ಟಿಕ್ಯುಲರ್ ರೂಲ್ ಇಲ್ಲ ಅಥವಾ ಮೆಥಡ್ ಇಲ್ಲ. ಇದು ಟ್ರಯಲ್ ಆ್ಯಂಡ್ ಮೆಥಡಿಂದ ಮಾಡಬೇಕು. ಮೇಲಿನ 2 ರೋ ಅಲ್ಲಿ ಡಿಕ್ರೀಸಿಂಗ್ ಆರ್ಡರ್ ಇರಬೇಕು ಮತ್ತು ಕೆಳಗಿನ ರೋ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಇರಬೇಕು. ಕಾಲಮ್ಸಲ್ಲಿ ಈ ಫಸ್ಟ್ 2 ಕಾಲಮ್ಸಲ್ಲಿ ಡಿಕ್ರೀಸಿಂಗ್ ಆರ್ಡರ್ ಅರೇಂಜ್ಮೆಂಟ್ ಇರಬೇಕು ಮತ್ತು ಈ ಲಾಸ್ಟ್ ಕಾಲಮಲ್ಲಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇರಬೇಕು. ಡಿಕ್ರೀಸಿಂಗ್ ಆರ್ಡರ್ 8, 6, 1 ಆಯಿತು. 7, 5, 2 ಡಿಕ್ರೀಸಿಂಗ್ ಇದೆ. 3, 4 ಆ್ಯಂಡ್ 9 ಇದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ. ಈಗ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಕಾಲಮಲ್ಲಿ ನೋಡಬೇಕು. 8 ಅದಕ್ಕಿಂತ ಚಿಕ್ಕದು, 7 ಅದಕ್ಕಿಂತ ಚಿಕ್ಕದು, 3 ದೆನ್ 6, 5, 4 ಡಿಕ್ರೀಸಿಂಗ್ ಆರ್ಡರ್ ಇದೆ. ಈಗ ಇನ್ಕ್ರೀಸಿಂಗ್ ಆರ್ಡರ್ 1ಕ್ಕಿಂತ ದೊಡ್ಡದು 2 ಇದೆ, 2ಕ್ಕಿಂತ ದೊಡ್ಡದು 9 ಇದೆ. 1, 6 ಆ್ಯಂಡ್ 8 ಇದು ಇನ್ಕ್ರೀಸಿಂಗ್ ಆರ್ಡರಲ್ಲಿದೆ. ಇನ್ಕ್ರೀಸಿಂಗ್ ಆರ್ಡರ್ 2, 5, 7, 9, 4 ಆ್ಯಂಡ್ 3 ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಇದು ಡಿಕ್ರೀಸಿಂಗ್ ಆರ್ಡರ್. ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ 1, 2, 9 ನೋಡ್ಬೋದು. ಡಿಕ್ರೀಸಿಂಗ್ ಆರ್ಡರ್ 6, 5, 4 ನೋಡ್ಬೋದು. ಮತ್ತು ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ 8, 7 ಆ್ಯಂಡ್ 3. ಆಲ್ ದಿಸ್ ಇಸ್ ಜಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ till we get the correct answer. Even and odd numbers, ಸಮ ಮತ್ತು ಬೆಸ ಸಂಖ್ಯೆಗಳು. ಸರ್ಕಲ್ ನಂಬರ್ಸ್ ದಟ್ ಆರ್ ಈವನ್. ಸಮ ಸಂಖ್ಯೆಗಳಿಗೆ ಸರ್ಕಲ್ ಹಾಕಬೇಕು. ಈವನ್ ನಂಬರ್ಸ್ ಅಂದರೆ ಬಿಡಿ ಸ್ಥಾನದಲ್ಲಿ 0, 2, 4, 6 ಅಥವಾ 8 ಅಂಕಿಗಳಿದ್ದರೆ ಆ ಸಂಖ್ಯೆಗಳಿಗೆ ನಾವು ಈವನ್ ನಂಬರ್ಸ್ ಅಂತ ಹೇಳ್ತೀವಿ. ಆಡ್ ನಂಬರ್ಸ್ ಬಿಡಿ ಸ್ಥಾನದಲ್ಲಿ 1, 3, 5, 7 ಅಥವಾ 9 ಈ ಅಂಕಿಗಳಿರುತ್ತವೆ. ಸೊ ಇದನ್ನು ನೋಡಿ ನಾವು ಈವನ್ ನಂಬರ್ಸನ್ನು ಸರ್ಕಲ್ ಮಾಡಿದ್ದೀವಿ. ಕ್ವೆಶ್ಚನ್ 2, ಅಬ್ಸರ್ವ್ ದ ಗಿವನ್ ಅರೇಂಜ್ಮೆಂಟ್. ಇಲ್ಲಿ ಬಾಲ್ಸನ್ನು ಕೊಟ್ಟಿದ್ದಾರೆ. ಪೇರ್ಡ್ ಅರೇಂಜ್ಮೆಂಟ್ ಆಫ್ 18 ಇದೆ. ಇದು 1, 2, 3, 4, 5, 6, 7, 8 ಆ್ಯಂಡ್ 9. ದೀಸ್ ಆರ್ 9 ಪೇರ್ಸ್. 18ಗೆ ನಾವು 9 ಪೇರ್ಸ್ ಆಗಿ ಜೋಡಣೆ ಮಾಡ್ಬೋದು. ಇಲ್ಲಿ ಪೇರ್ಡ್ ಅರೇಂಜ್ಮೆಂಟ್ ಆಫ್ 23 ಇದೆ. 1, 2, 3, 4, 5, 6, 7, 8, 9, 10 ಆ್ಯಂಡ್ 11 ಪೇರ್ಸ್ ಆಗಿವೆ ಮತ್ತು ಒಂದು ಬಾಲ್ ಎಕ್ಸ್ಟ್ರಾ ಉಳಿದಿದೆ. ಇದಕ್ಕೆ ಪೇರ್ ಇಲ್ಲ, ಇದು ಪೇರ್ ಜೊತೆಗೆ ಸೇರಿಲ್ಲ. ಇಲ್ಲಿ ನಾವು ನೋಡ್ಬೋದು 18ನಲ್ಲಿ ಎಲ್ಲ ಪೇರ್ಸ್ಗಳಿವೆ, ಎಕ್ಸ್ಟ್ರಾ ಯಾವುದೇ ಬಾಲ್ ಉಳಿದಿಲ್ಲ. ಸೊ ನೆಕ್ಸ್ಟ್ ಆ್ಯಡ್ 2 to 18. 18ಗೆ ಮತ್ತು 2 ಅನ್ನು ಆ್ಯಡ್ ಮಾಡಿ. ವಾಟ್ ಚೇಂಜಸ್ ಆರ್ ಡಸ್ ನಾಟ್ ಚೇಂಜ್ ಇನ್ ದ ಅರೇಂಜ್ಮೆಂಟ್. ನಾವು 2 ಅನ್ನು ಆ್ಯಡ್ ಮಾಡಿದ್ರೆ ಇಲ್ಲಿ ಮತ್ತೆರಡು ಬಾಲ್ ಬರ್ತವೆ ಮತ್ತು ಇಲ್ಲಿ ಪೇರ್ಡ್ ಅರೇಂಜ್ಮೆಂಟೇ ಇರುತ್ತೆ. ಪೇರ್ಡ್ ಅರೇಂಜ್ಮೆಂಟ್ ಡಿಸ್ಟರ್ಬ್ ಆಗಲ್ಲ, ಅನ್ಪೇರ್ಡ್ ಇರಲ್ಲದು. ಇಟ್ ಸ್ಟಿಲ್ ರಿಮೇನ್ಸ್ ಅ ಪೇರ್ಡ್ ಅರೇಂಜ್ಮೆಂಟ್. ಅದು ಮತ್ತೆ ಪೇರ್ಡ್ ಅರೇಂಜ್ಮೆಂಟೇ ಇರುತ್ತೆ. ಆ್ಯಡ್ 2 to 23. 23ಗೆ ಮತ್ತು 2 ಅನ್ನು ಆ್ಯಡ್ ಮಾಡಿದ್ರೆ 1, 2 ಕಂಪ್ಲೀಟ್ ಆಗಿಲ್ಲ ಪೇರ್ಸ್. ಸೊ ಇದು ಅನ್ಪೇರ್ಡ್ ಅರೇಂಜ್ಮೆಂಟೇ ಇರುತ್ತೆ. ಸೊ ಇಟ್ ವಿಲ್ ರಿಮೇನ್ ಆ್ಯನ್ ಅನ್ಪೇರ್ಡ್ ಅರೇಂಜ್ಮೆಂಟ್. Question number 3. What do you notice about the sums in each of the following cases? Do you think it will be true for all pairs of such numbers? Explain your observations. You may use the paired arrangement to explain your thinking. So ಇಲ್ಲಿ ನಮ್ಮ ಅಬ್ಸರ್ವೇಷನ್ ಏನು ತೋರಿಸುತ್ತೆ, ನಾವು ಈವನ್ ನಂಬರ್ಗೆ ಈವನ್ ನಂಬರನ್ನು ಆ್ಯಡ್ ಮಾಡಿದಾಗ ನಮ್ಗೆ ಆನ್ಸರ್ ಒಂದು ಈವನ್ ನಂಬರ್ ಬಂತು. ಒಂದು ಆಡ್ ನಂಬರ್ಗೆ ಈವನ್ ನಂಬರ್ ಅಂದರೆ 2 ಆ್ಯಡ್ ಮಾಡಿದ್ವಿ, ಅದು ಆಡ್ ನಂಬರೇ ಉಳಿಯಿತು. ಸೊ ಇಲ್ಲಿ ನಮ್ಮ ಅಬ್ಸರ್ವೇಷನ್ ಏನಿದೆ, ಈವನ್ ಪ್ಲಸ್ ಈವನ್, ದ ನಂಬರ್ ವಿಲ್ ಬಿ ಈವನ್ ನಂಬರ್ ಓನ್ಲಿ. ಒಂದು ಆಡ್ ನಂಬರ್ಗೆ ಒಂದು ಈವನ್ ನಂಬರನ್ನು ಕೂಡಿಸಿದರೆ ಅದು ಆಡ್ ನಂಬರೇ ಇರುತ್ತೆ. ಕ್ವೆಶನ್ ಎ, 12 and 6 are a pair of even numbers. Choose 5 such pairs of even numbers. Add the numbers in each of the pair. 12 and 6 ಅಂತ ತೊಗೊಂಡಿದ್ದಾರೆ. 12 ಮತ್ತು 6 ಕೂಡಿದರೆ 18 ಆಗುತ್ತೆ. ಬೇರೆ ಈವನ್ ನಂಬರ್ಸ್ ನಾವು ತೊಗೋಬೇಕು. 10 and 12 ಇದೆ 22 ಆಗುತ್ತೆ. ಇವೆರಡು ಈವನ್ ನಂಬರ್ಸ್. 8 and 6 14 ಆಗುತ್ತೆ. ನೆಕ್ಸ್ಟ್ 24 and 4 28 ಆಗುತ್ತೆ. 6
ಆ್ಯಂಡ್ 10 16 ಆಗುತ್ತೆ. ಇನ್ನೊಂದು 52 ಆ್ಯಂಡ್ 50 ಇದು 102 ಆಗುತ್ತೆ. ಈವನ್ ನಂಬರ್ ಪ್ಲಸ್ ಈವನ್ ನಂಬರ್ ನಮಗೆ ಈವನ್ ನಂಬರೇ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ಬಿ. 13 and 9 ಆರ್ ಎ ಪೇರ್ ಆಫ್ ಆಡ್ ನಂಬರ್ಸ್. 13 ಆ್ಯಂಡ್ 9 ಇವು ಎರಡು ನಂಬರ್ಸ್ ತೊಗೊಂಡಿದ್ದಾರೆ, ಅವು ಎರಡು ಆಡ್ ನಂಬರ್ಸ್ಗಳಿವೆ. ಇದರ ಸಮ್ 22 ಆಗುತ್ತೆ. ನೆಕ್ಸ್ಟ್ 15 ಆ್ಯಂಡ್ 3 ಇದು 18 ಆಗುತ್ತೆ. 5 ಆ್ಯಂಡ್ 9 ಇದು 14 ಆಗುತ್ತೆ. 1 ಆ್ಯಂಡ್ 7 8 ಆಗುತ್ತೆ. ಚಿಕ್ಕ ಚಿಕ್ಕ ನಂಬರ್ಸೇ ತಗೋತಾ ಇದ್ದೀನಿ. ದೆನ್ 19 ಆ್ಯಂಡ್ 7 ಇದು 16 ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 11 ಆ್ಯಂಡ್ 13 ಇದು 24 ಆಗುತ್ತೆ. ನಾವು ನೋಡ್ತಾ ಇದ್ದೀವಿ, ನಾವು ಎರಡು ಆಡ್ ನಂಬರ್ಸನ್ನು ತೊಗೊಂಡು ಆ್ಯಡ್ ಮಾಡಿದಾಗ ಅವುಗಳ ಸಮ್ ಈವನ್ ನಂಬರ್ ಇದೆ. ಆಡ್ ನಂಬರ್ ಪ್ಲಸ್ ಆಡ್ ನಂಬರ್ ವಿಲ್ ಗಿವ್ ಆ್ಯನ್ ಈವನ್ ನಂಬರ್. ಈವನ್ ನಂಬರ್ ಪ್ಲಸ್ ಈವನ್ ನಂಬರ್ ಇತ್ತು. ಆಡ್ ನಂಬರ್ ಪ್ಲಸ್ ಆಡ್ ನಂಬರ್ನು ಈವನ್ ನಂಬರ್ ಇದೆ. ಅಂದರೆ ಒಂದೇ ಥರದ ಎರಡು ಸಂಖ್ಯೆಗಳನ್ನು ನಾವು ಕೂಡಿದಾಗ ನಮಗೆ ಆನ್ಸರ್ ಯಾವಾಗಲೂ ಒಂದು ಈವನ್ ನಂಬರ್ ಆಗಿರುತ್ತೆ. 7 and 12 ಆರ್ ಎ ಪೇರ್ ಆಫ್ ಆಡ್ ಆ್ಯಂಡ್ ಈವನ್ ನಂಬರ್ಸ್. 7 ಆ್ಯಂಡ್ 12 7 ಆಡ್ ನಂಬರ್ ಇದೆ ಮತ್ತು 12 ಈವನ್ ನಂಬರ್ ಇದೆ. ಇವುಗಳ ಸಮ್ 19. ನೆಕ್ಸ್ಟ್ ಒಂದು ಆಡ್ ನಂಬರ್ ಮತ್ತು ಈವನ್ ನಂಬರ್ ತೊಗೋಬೇಕು. 5 ಆ್ಯಂಡ್ 4 9 ಆಗುತ್ತೆ. ದೆನ್ 3 ಆ್ಯಂಡ್ 10 13 ಆಗುತ್ತೆ. 1 ಆ್ಯಂಡ್ 6 7 ಆಗುತ್ತೆ. 9 ಆ್ಯಂಡ್ 8 ಇದು 17 ಆಗುತ್ತೆ. ಇನ್ನೊಂದು ನಂಬರ್ 11 ಆ್ಯಂಡ್ 10 ಇದು 21 ಆಗುತ್ತೆ. ಸೊ ಒಂದು ಆಡ್ ನಂಬರ್ಗೆ ಒಂದು ಈವನ್ ನಂಬರನ್ನು ಕೂಡಿಸಿದರೆ ಅವುಗಳ ಸಮ್ ಒಂದು ಆಡ್ ನಂಬರ್ ಆಗಿರುತ್ತೆ. ದಟ್ಸ್ ಆಲ್ ಫಾರ್ ನೌ. ಲೆಟ್ಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ.